ಹೇಳುದು ಚಂದಂಗ್ ಕೇಳಿಸ್ಕೊರಿ ಬಡಿಯಾಕ ಹೋಗ್ಬೇಡ್ರಿ ಅವ್ನ ಮೊದಲ ಮೊನ್ನೆ ಒಗ್ಯಾನ ಹೋಗಿ ಬಂದ ಅವ್ನ ಕಿಶದಾಗ ಲೈಟರ್ ಸಿಗರೇಟ ಸಿಕ್ಕ ಯಾವ್ದಾವ್ದಕ್ ಹೋಗಲ್ಲ ಅಂತ ನನ್ನಂತ್ರ ಬೇಸರ ಆಗ್ಬಿಟ್ಟು ಏನಾಗಿದೆ ನಿನ್ ಮೂಗಿಗೆ ಇಮೋಷನಲ್ ಡ್ಯಾಮೇಜ್. ಮದ್ವೆ ಮಾಡ್ಸಕ್ ನೋಡ್ತಾಳೋ ಮದ್ವೆ ಮೇಲೆ ಕಳ್ಸಕ್ ನೋಡ್ತಾಳೋ ಒಂದು ಗೊತ್ತಾಯ್ತಿಲ್ಲ. ಅಮ್ಮ ಆ ತರ ಹುಡುಗಿ ಬ್ಯಾಡ. ಒಂದ್ ಕೆಜಿ ಮೊಬೈಲ್ ಕೊಡ. ಹುಚ್ಚಿಗೆ ಚಿಡ್ದೇನ ತಲೆಗಿರಿ ಕೆಲಸ ಮಾಡ್ತತಿಲ್ಲ ನಿನಗೆ. ಹೌದಳ್ಳಿ ಹುಚ್ಚ ನೀನ್ ಅವ್ರು ಹೇಳದ್ ಕರೆಕ್ಟ್ ಐತೆ. ಚೀಲಗಿಲ್ಲ ತಂದಿಲ್ಲ ಹೆಂಗ್ ತಗೊಂಡೋಗ್ತೀನಿ. ಒಂದ್ ಕೆಲ್ಸ ಮಾಡೋ, ಈ ಪೆನ್ ಮಾತ್ ತೋರ್ಸೋ. ಸಾರ್ ನೀವ್ ಪೆನ್ ಬೇರೆ ಮಾಡ್ತೀರಾ? ನಾವ್ ಮಾಡಲ್ಲ, ನೀನ್ ಮಾಡ್ತೋರ್ಸೋಲೋಡೆ ಪೆನ್ ಹಾಳಾಗಿದ್ಯಾ? ನಿನ್ ಸ್ಕಿಲ್ಸ್ ನ ಚೆಕ್ ಮಾಡ್ತಿದ್ದೀನೋ ಮೆನ್ರಿ. ಸರಿ ಕೆಳಗಡೆ ಬನ್ನಿ ಮಾಡ್ಕೊಂಬರೋಣ. ಲೌಡೆ ಇಲ್ಲೇ ಮಾರು, ನನಗ್ ಮಾರು. ನಿಮ್ಗ ಅಂದ್ರೆ ಈ ಪೆನ್ ನನಗ್ ಮಾರು. ಈ ಪೆನ್ ಯಾರ್ದವ್ರನ್ನ ಒಂದ್ಸರಿ ಕೇಳ್ತೀನಿ ಸಾರ್. ಲೌಡೆ ಈ ಪೆನ್ ನಂದೆ, ನನಗ್ ಮಾರು. ನಿಮ್ ಪೆನ್ ನಿಮಗೆ ಮಾರ್ಬೇಕಾ? ಬೋಳಿ ಮಗನೇ ಕೆಲ್ಸ ಬೇಕಾ ಬೇಡವಾ? ಬೇಕು ಸಾರ್, ನಾದ್ರೆ ಅದನ್ನ ಮಾರು. ನಿಮಗ್ ಮಾರ್ಬೇಕಾ? ಈ ಮೆಂಡ್ರಿನ್ ಯಾರೋ ಕರ್ಕೊಂಡ್ಬಂದಿತ್ತು. ಎತ್ಕೊಂಡ್ ಮಾರೋ ನನಗೆ. ಸರ್ ತಗೋತೀರಾ? ಇಲ್ಲ ಬೇಡ ಅಂದಾದ್ರೆ ನಾನೇ ಇಟ್ಕೊಳ್ಳ. ನಿನಗೆ ಕೆಲ್ಸ ಬೇಕಾ ಬೇಡವಾ? ಬೇಕು ಸಾರ್. ಮತ್ತೆ ನನಗ್ ಮಾರೋ. ಮತ್ತೆ ನಿಮ್ಗ ಲೋ ಬೋಳಿ ಮಗನೇ ಈ ಪೆನ್ ನನಗ್ ಮಾರೋ. ಸರಿ ಪೆನ್ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಸಾರ್. ನಮಗ್ ಬೇಡ ನಾನೇ ಇಟ್ಕೊಳ್ಳ. ಹಿಂಗಲ್ಲ ಕಣೋ, ಈ ಪೆನ್ ಎತ್ಕೋ. ಈ ಪೆನ್ ಕ್ವಾಲಿಟೀಸ್ ಹೇಳು. ಈ ಪೆನ್ ನಾನೇನಕ್ ತಗೋಬೇಕು ಹೇಳು. ಈ ಪೆನ್ ನನಗ್ ಮಾರು. ಅರ್ಥ ಆಯ್ತಾ? ಇವಾಗ ಮಾರು ಮಿನ್ರಿ. ನಿಮ್ಮನ್ ಮಾಡ್ಬೇಕಾ? ಪೆನ್ ನನಗ್ ಮಾರೋ. ಸರಿ ಪೆನ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರೆಯುತ್ತೆ. ನಿಮ್ ಚೆಕ್ಗಳನ್ನ ಬರೆಯಕ್ ಇಟ್ಕೊಳ್ಳಿ ಸರ್. ಚೆನ್ನಾಗಿದೆ ತಗೊಳ್ಳಿ ಸಾರ್. ಬೇಡ ನಮ್ಗೆ, ನಾನೇ ಇಟ್ಕೋತೀನಿ ಬಿಡಿ. ಲೋ ಯಾರಾದ್ರೂ ಬಂದಿ ಬೋಳಿ ಮೌನ್ ಹೊರಗೆ ಕರ್ಕೊಂಡೋಗ್ರಲ್ಲ. ಏನೋ ಮರಿ ಅಣ್ಣ ನಿನ್ ಮದ್ವೆ ಆಗೋ ಹುಡ್ಗಿ ಹೆಂಗಿರ್ಬೇಕಣ್ಣ? ನನ್ ಬಿಡು ಭವಿತಾ, ನೀನ್ ಹೇಳು. ನಾನ್ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು? ಹಾ ಅಣ್ಣ, ಫಸ್ಟ್ ನೀನ್ ಮದ್ವೆ ಆಗೋ ಹುಡ್ಗಿ ನಿಂಗಿಂತ ಬೆಳ್ಳಿಗಿರ್ಬೇಕು, ನಿಂತ ಕರ್ರಿಗಿರ್ಬಾರ್ದು. ಮತ್ ಇನ್ನೊಂದೇನಾದ್ರೆ ನೀವ್ ಟ್ರೆಕ್ಕಿಂಗ್ ಹೋಗ್ಬೇಕು, ಬೆಟ್ಟದ ಮೇಲೆಲ್ಲ ಹೋಗ್ಬೇಕು, ಬೆಟ್ಟನ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕು. ಆ ಹುಡ್ಗಿಗೂ ಬೆಟ್ಟ ಗುಡ್ಡ ಎಲ್ಲ ಇಷ್ಟ ಇರ್ಬೇಕು. ಮತ್ತೆ ನೀವ್ ಒಂದ್ ಫೋರ್ಟ್ ಹೋಗ್ಬೇಕು. ಯಾವ ಫೋರ್ಟ್ ಅದು? ಲೋಹಗಢ್ ಫೋರ್ಟ್ಗೆ. ಮತ್ತೆ ಇನ್ನೊಂದಣ್ಣ, ಹುಡ್ಗಿ ಚಂದ ಇದ್ರು ನೀನು ಅವ್ರ ಮೇಲೆ ಜಾಸ್ತಿ ನಂಬಿರ್ಬೇಕು. ಆವಾಗ್ಲೇನೆ ನೀವು ಜೊತೆ ಆಗಿರೋದು. ತುಂಬಾ ವರ್ಷಗಳ ಗಂಟ ಇರ್ತೀರಾ. ಇವಳು ಮದ್ವೆ ಮಾಡ್ಸಕ್ ನೋಡ್ತಾಳೋ ಮದ್ವೆ ಮೇಲೆ ಕಳ್ಸಕ್ ನೋಡ್ತಾಳೋ ಒಂದು ಗೊತ್ತಾಯ್ತಿಲ್ಲ. ಅಮ್ಮ ಆ ತರ ಹುಡುಗಿ ಬ್ಯಾಡ. ನಾ ಹೇಳುದು ಚಂದಂಗ್ ಕೇಳಿಸ್ಕೊರಿ ಬಡಿಯಾಕ ಹೋಗ್ಬೇಡ್ರಿ ಅವ್ನ ಮೊದಲ ಮೊನ್ನೆ ಒಗ್ಯಾನ ಹೋಗಿ ಬಂದ ಅವ್ನ ಕಿಶದಾಗ ಲೈಟರ್ ಸಿಗರೇಟ ಸಿಕ್ಕೈತಿ. ಇನ್ನೂ ಲೈಟರ? ಹಾ ನಿನ್ನೆ ರಾತ್ರಿ 4ಕ್ಕೆ ಮಕ್ಕೊಂದಾನವ. ಯಾವ್ದೋ ಒಂದ ಹುಡುಗಿ ಬಿದ್ದಾಳಂತ. ನನಗ ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಸಿಕ್ಕಾನವ ಹುಡುಗಿ. ಮತ್ ಮೊನ್ನೆ ಅವ್ರ ಟೀಚರ್ ಫೋನ್ ಹಚ್ಚಿ ಹೇಳಿದ್ರು ಇಂಜಿನಿಯರಿಂಗ್ ದಾಗ 10 ಬ್ಯಾಕ್ಲಾಗ್ಸ್ ಇಷ್ಟ ಹದ್ ಮೀರಿ ಹೋಗ್ಯಾನ ಇವ್ ಮಗ. ಸುಖಾಸ ಬಾಯ್ ಮಾಡ್ಬೇಡ್ರಿ. ಸಿಕ್ಕ ಮೇಲೆ ಅವನ ಪಟ್ಟ ತಗೊಂಡ್ ಕೊಂದ ಬಿಡ್ರಿ. ಅವನ ಇಷ್ಟೆಲ್ಲ ಪೋಜರಿಕೆ ನಡ್ಸ್ಯಾನ ಇವ್ ಕುರ್ಸಾಲ್ಯ. ಎಂದರೆ ಹೇಳ್ತಡಿ ಮಗ ಇವ್ ಐತಿ ನಿನ್ನ ಕೈಯರು ಬಿಡಿ. ಇವ್ನು ಇವತ್ತು ಕೊಂದ ಬಿಡ್ತಾನ ಇವನು ಮಗನ. ಇವನು ಮೊನ್ನೆ ಪಾರ್ಟಿ ಮಾಡಕ್ ಹೋಗ್ಕಂತೇಳಿ ಫುಲ್ ನಿಷೇಧಾಗ ಕುಡ್ದು ಬಂದಾನವ. ನನಗ ಸ್ಮೆಲ್ ಬರಾತಿತ್ತು. ಹುಚ್ಚು ಕುಡಿ ಆತನ ಇವ. ತಡೀರಿ ಬಾಯಾಕ್ ಮಾಡತ್ತೀರಿ. ಹುಡುಗ ಮಕ್ಕೊಂದೈತಿಲ್ಲೋ. ನೀನ್ ರಾತ್ರಿ ಎಲ್ಲಾ ಓದೈತಿ ಅದ ಹುಡುಗ. ಸುಮ್ ಕುಂದ್ರಿ ಅದ. ನಾಳೆ ನನ್ನ ಅಂತ್ಯಕ್ರಿಯೆ ಇರುತ್ತದೆ. ಎಲ್ಲರೂ ತಪ್ಪದೆ ಬಂದು ಚೋಡಾ ಉಪ್ಪಿಟ್ಟು ತಿಂದು ಹೋಗಬೇಕು. ಮಗ ನಿನ್ಗೆ ಗೌರ್ಮೆಂಟ್ ಟೀಚರ್ ಒಳ್ಳೆಯವರ ಪ್ರೈವೇಟ್ ಟೀಚರ್ ಒಳ್ಳೆಯವರ? ಪ್ರೈವೇಟ್ ಟೀಚರೇ ಒಳ್ಳೆಯವ್ರ ಮಗ. ಯಾಕೆ ಮಗ? ಯಾಕಂದ್ರೆ 10,000 ಇಸ್ಕೊಳ್ಳೋ ಪ್ರೈವೇಟ್ ಟೀಚರು 70,000 ಇಸ್ಕೊಳ್ಳೋ ಗೌರ್ಮೆಂಟ್ ಟೀಚರ್ ಮಕ್ಕಳಿಗೆ ಶಿಕ್ಷಣ ನೀಡ್ತಿದ್ದಾರೆ ಮಗ. ಅಪ್ಪ ನೀನು ಕ್ವಶನ್ ಕೇಳ. ಕ್ವಶನ್ ಏನಪ್ಪಾ ಅಂತಂದ್ರೆ, ನಾಯಿ ಬಾಲ ಯಾಕೆ ಡೊಂಕಿರುತ್ತೆ? ನಾಯಿ ಬಾಲ ಯಾಕೆ ಡೊಂಕಿರುತ್ತೆ? ಇಮೋಷನಲ್ ಡ್ಯಾಮೇಜ್. ಯಾಕಣ್ಣ ಟೆನ್ಷನ್ ಆಗಿದ್ದಿ? ಅರೆ ಏನೆತ್ತು ಶಿವತ್ತ, ಮನೆಯವ್ರಂತ್ರು ಬೈಯಕ್ ಹತ್ಬಿಟ್ಟಾರ. ಇವ್ ಬರೀ ಮನೆಗೆ ಕೂತ್ಕೊಂಡ್ ತಿಂತಾನ, ಯಾವ್ದಾವ್ದಕ್ ಹೋಗಲ್ಲ ಅಂತ. ನನ್ಗಂತ್ರು ಬೇಸರ ಆಗ್ಬಿಟ್ಟಾರ. ಕುಂತೋಣ ಸರು ಹೇಳು ಮುಕ್ಕು. ಸರು ಬೇಗ ಹೇಳಲೇ ತಿಕ್ಲು. ಎದ್ದೇಳು ಸರು. ಎದ್ದೇಳು ಸರು ಎದ್ದೇಳು. ಎದ್ದೇಳ್ತಾ ಇಲ್ಲ ಕಣೋ. ಅಲ್ಲಿ ನೋಡು. ಏನೋ ನಗ್ತಾ ಇದೀಯಾ? ಹೆಲೋ ಮಸ್ಲೆ ಬಂದು ಬಾಲ್ಗೆ ಬಾಯಕತ್ತು ಹುಷಾರು. ಏನಾಗಿದೆ ನಿನ್ ಮೂಗಿಗೆ?
ಹೋಗೋಣ ಅಂದಿ ಮರಿಯೇ ರಾಡನ್ನ ತುರೋಕನ. ಹಾಯ್ ಫ್ರೆಂಡ್, ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಜಿತಿ ಬಡ ಬನ್ನಿ ಫ್ರೆಂಡ್, ಇವತ್ತು ನಮ್ಮ ಮುಚ್ಚುಬಾಯ್ ಬಂದ್ಬಿಟ್ಟ. ತುಂಬಾ ಖುಷಿ ದೀಪು ಸಕ್ಕತ್ತಾಗೆ ಬಚ್ಕೊಡು, ಸಕ್ಕತ್ತಾಗೆ ಇವತ್ತು ಇವನ್ ಬಾಯಿಗೆ ಯಾರಾದ್ರೂ ಪ್ಯಾಚ್ ಹಾಕ್ರೋ, ಅವ್ನ್ ಮೂಗಿಗೆ ಒಂದ್ ರಾಡ್ ಹಾಕ್ತಿದೀವಲ್ಲ ಅದ್ರಲ್ಲಿ ಒಂದ್ ರಾಡ್ ತೆಗ್ದು ಇವ್ನ್ ಬಾಯಿಗೆ ಹಾಕೋಣ. ಲೈ ಬಾಯಿ ಬಿಟ್ಟ ಅಂತೀಯಲ್ಲ ನಿನ್ ಬಾಯಿಗೆ ನನ್ ಮಮ್ಮಿ ಕಾಂತಾರ ಇಟ್ಲಾಂಟಿದ್ರ ನನ್ ಬೇಬಿಗೆ 1 ವರ್ಷದ ರೀಚಾರ್ಜ್ ಮಾಡಿಸಿದೀನಿ. ಇನ್ಮೇಲಿಂದ ಯಾರೋ ತಡೆಯಕ್ಕಾಗಲ್ಲ ನಾನು ಅವಳು ಮಾತಾಡೋದನ್ನ. ನಾಳೆನಾ? ನಾಳೆ ಸಿಗೋಣ. ಈ ಮಿಂಡು ಹೊಡೆದೊಳಗೆ ಫೋನ್ ಮಾಡ್ತೋಳಿ ಈಗ. ನಾಳೆ ನಾನು ಫುಲ್ ಫ್ರೀ ಇದ್ದೀನಿ, ಇಬ್ರು ಸಿಗೋಣ. ಮಸ್ತ್ ತಲೆಗಿಟ್ಟಿದೆ ಅವಳಿಗೆ. ಇಟ್ಸತಿ ಫೋನ್ ಮಾಡ್ತಾವಳೆ. ಜೀವನ್ ಫೋನ್ ಮಾಡ್ತಾವನಿ ಅಪ್ಪ. ಅಲೋ ಮಚ್ಚ, ನೋಡೆ ಎಲ್ಲಿದ್ಯಾ? ನನ್ ಮಾತ್ ಕೇಳು. ಬೋಳಿ ಮಗನೆ, ಫಸ್ಟ್ ನೀನ್ ನನ್ ಮಾತ್ ಕೇಳು. 1 ತಿಂಗಳಿಂದ ಅವ್ನು ಹುಡುಗಿ ಜೊತೆ ಮಾತಾಡಿದ್ದೆ ಗೊತ್ತಾ, ಫೇಸ್ಬುಕ್ ಅಲ್ಲಿ ಸ್ನೇಹ ಅಂತ. ಹೌದು, ನಾಳೆ ಮೀಟ್ ಮಾಡಕ್ ಕರೆದಿದ್ದಾಳೆ ಮಚ್ಚ. ನಾಳೆ ಇಷ್ಟು ವರ್ಷ ಆದ್ರೂ ಒಂದಿನ ಕೂಡ ನನ್ನ ಹೆಂಡತಿ ನನಗೆ ಇಷ್ಟು ಪ್ರೀತಿ ತೋರಿಸಿಲ್ಲ ಮಚ್ಚ. ಇವಳು 1 ತಿಂಗಳಲ್ಲಿ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾಳೆ. ಕಿರಣ್, ನನ್ ಮಾತ್ ಕೇಳೋ. ನೋಡೆ, ನಾನೊಂದು ಯೋಚನೆ ಮಾಡಿದ್ದೀನಿ. ನನ್ನ ಹೆಂಡತಿ ಡಿವೋರ್ಸ್ ಕೊಟ್ಬಿಟ್ಟು ಸ್ನೇಹ ಜೊತೆ ಮದುವೆ ಆಗಲ್ಲ. ಮಿಂಡ್ರಿ ಅದ್ಗೆ ಫೋನ್ ಕೆತ್ತಿಲ್ಲ. ಅದ್ಗೆ ಲೈನ್ ಅಲ್ಲಿ ಇದಾರೆ ನೋಡು. प्रभु हे हरि राम कृष्ण जगन्नाथ प्रेमानंद, ये क्या हुआ? ಬಿಡುವುದವನೆ ಮನೆಗೆ ಬಾ, ನೀನು ಐತೆ ಬೀಜಕ್ಕೆ ತಾಮ್ಲೆಟ್ ಮಾಡ್ತೀನಿ. ಮಚ್ಚ, ಇನ್ನೊಂದು ಹೇಳ್ಬೇಕಾಗಿತ್ತು. ನೀನು ಸ್ನೇಹ ಜೊತೆ ಮಾತಾಡ್ತಿದ್ದಲ್ಲ, ಆ ಮಿಡಗುಳ್ದೋಳು ನಾನೇ. ಕ್ಷಮಿಸ್ಬಿಡು ಮಚ್ಚ. ನಾಳೆ ಸಿಕ್ಕಿ ಎಲ್ಲ ನಿಜ ಹೇಳೋಣ ಅಂತ ನಿನ್ನ ಮೀಟ್ ಮಾಡಕ್ ಕರ್ದೆ. ಹುಷಾರ, ಮನೆಗೆ ಹೋಗು ಮಚ್ಚ. ಬಾಯ್. ಅಷ್ಟೇ.